ಗುಡ್ಡೆಹೊಸೂರಿನಿಂದ ಸಿದ್ದಾಪುರ ಮುಖ್ಯ ರಸ್ತೆ ನಂಜರಾಯಪಟ್ಟಣದ ಹೊಸಪಟ್ಟಣ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿಯು ಲೋಕೋಪಯೋಗಿ ಇಲಾಖೆ ನಡೆಸಿದ್ದು ಯಾರಿಗೂ ಅರಿವಿಲ್ಲದಂತೆ ಮಾಡಿ ಹೋಗಿದೆ. ಈ ಕಳಪೆ ಕಾಮಗಾರಿಗೆ ಇಂದು ಸಾರ್ವಜನಿಕರು ಸಂಚಾರ ಮಾಡಲು ಪರಿತಪಿಸುವ ಇಕ್ಕಟ್ಟಿನ ಪರಿಸ್ಥಿತಿ ಬಂದೊದಗಿದೆ. ನಿನ್ನೆ ಹಾಕಿದ್ದಂತ ಜಲ್ಲಿ ಇಂದು ರಸ್ತೆ ಇಡೀ ಚೆಲ್ಲಿ ಬೈಕ್ ಸವಾರರು ಅಪಘಾತದ ಭಯ ಭೀತಿಯಿಂದ ಬೈಕ್ ಚಲಾಯಿಸುವಂತಾಗಿದೆ. ರಸ್ತೆಯಲ್ಲಿ ನಡೆದಾಡಲು ಸಾರ್ವಜನಿಕರಿಗೆ ಈ ಜಲ್ಲಿಯಿಂದ ತೊಂದರೆಯಾಗಿ ಪರಿಣಮಿಸಿದೆ. ಬರೀ ಜಲ್ಲಿ ಹಾಕಿ ಗುಂಡಿ ಮುಚ್ಚಿದ್ದು ಯಾವ ಮಟ್ಟಿಗೆ ಸರಿ? ಸರ್ಕಾರದ ಹಣ ದುರುಪಯೋಗ ಮಾಡಿದ ತಪ್ಪಿತಸ್ಥ ಇಲಾಖೆ ಕೂಡಲೇ ಕ್ರಮ ಕೈಗೊಂಡು ಗುಣಮಟ್ಟದ ಕಾಮಗಾರಿ ಮಾಡಿ ನಂಜರಾಯಪಟ್ಟಣ, ಹೊಸಪಟ್ಟಣ, ರಂಗಸಮುದ್ರ, ಬಾಳುಗೋಡು ಉದ್ದಕ್ಕೂ ರಸ್ತೆ ಸರಿಪಡಿಸಿಕೊಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನೋಡಿ, ನಮ್ಮ ಕುಶಾಲನಗರದಿಂದ ಸಿದ್ದಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ. ಬೈಕ್ ಹೋಗ್ಲಿಕ್ಕೆ ಸಮೇತ ಭಾರಿ ಕಷ್ಟ ಆಗ್ತದೆ. ಯಾಕಂದರೆ ಗುಂಡಿ ಬಿದ್ದ ಜಾಗದಲ್ಲಿ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಕೊಟ್ಟ ದುಡ್ಡನ್ನ ಯೂಸ್ ಮಾಡುವಂಥದ್ದು ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ಈ ಥರ ಆದರೆ ಏನು ವ್ಯವಸ್ಥೆ ನೋಡಿ. ಈಗ ಬೈಕ್ ಹೋಗ್ತಾ ಉಂಟು ನೋಡಿ, ಇಲ್ಲಿ ತಗೊಳ್ಳಿ ಬೈಕ್ ಹೋಗ್ತಾ ಉಂಟು, ಆಗ್ತಾ ಇಲ್ಲ. ಹೇಗೆ? ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಕೊಟ್ಟ ದುಡ್ಡನ್ನ ಅಧಿಕಾರಿಗಳು ಕ್ರಮಬದ್ಧವಾಗಿ ಯೂಸ್ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಕಲ್ತಂದು ಹಾಕಿದ್ದಾರೆ. ಯಾರಿಗೋ ಕಾಂಟ್ರಾಕ್ಟ್ ಕೊಡೋದು, ಕಲ್ತಂದು ಹಾಕೋದು, ನಾವು ನೆಪದಲ್ಲಿ ಮಾಡಿದ್ದೀವಿ. ಆ ವ್ಯವಸ್ಥೆಗಳು ಬೇಡ. ಇದಕ್ಕೆ ಸರಿಯಾದ ಕ್ರಮ ಮಾಡಬೇಕು. ನಾವೇನು ಮಾತಾಡ್ತಿದ್ವಿ ಇದು ನೇರವಾಗಿ ವಿಧಾನಸೌಧಕ್ಕೆ ತಲುಪಬೇಕು. ಇಲ್ಲದಿದ್ದರೆ ಆಗೋದಿಲ್ಲ. ಯಾಕಂದರೆ ನೋಡಿ, MLA ದುಡ್ಡು ಕೊಟ್ಟಿಲ್ಲ ಅಂತ. MLA ದುಡ್ಡು ಸ್ಯಾಂಕ್ಷನ್ ಮಾಡಿ ತಂದು ಕೊಟ್ಟಿರೋದನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಧಿಕಾರಿಗಳೇನಾಗ್ತದೆ, ಯಾವ ಗುತ್ತಿದಾರರಿಗೆ ಶಾಮೀಲಾಗಿ ಈ ಥರ ವ್ಯವಸ್ಥೆಗಳು. ನಾವು ಸುಳ್ಳು ಹೇಳ್ತಾ ಇಲ್ಲಲ್ಲ, ನೇರವಾಗಿ ನಿಮಗೆ ಕಾಣ್ತಾ ಇದೆ. ಇದನ್ನು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಇನ್ನು ಮುಂದೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಆಗಬಾರ್ದು. ಕೊಟ್ಟ ದುಡ್ಡನ್ನು ಕ್ರಮಬದ್ಧವಾಗಿ ಯೂಸ್ ಮಾಡಬೇಕು. ಇಲ್ಲದಿದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕುಶಾಲದಿಂದ ನೆಲ್ಲಿದಕ್ಕೆ ಸಿದ್ದಾಪುರವರೆಗೆ ರಸ್ತೆಯಲ್ಲಿರುವಂಥ ಎಲ್ಲರೂ ಹೋರಾಟವನ್ನು ಮಾಡಬೇಕಾಗ್ತದೆ. ಕೊಟ್ಟ ದುಡ್ಡನ್ನು ಯೂಸ್ ಮಾಡ್ತಾರೆ. ಅದಕ್ಕಾಗಿ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೊಳ್ಳಲೇಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಪಾದಚಾರಿಗಳಿಗೆ ಇನ್ನೂ ಕಷ್ಟ ಆಗುತ್ತೆ. ಹೌದು, ಪಾದಚಾರಿ ಬೈಕಿಗೆ ಕಷ್ಟ ನೋಡಿ. ಅದರೆಲ್ಲ ಆಗಲೇಬಾರ್ದು. ಇಲ್ಲೇ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈ ಥರ ಯಾವತ್ತು ಈ ಥರ ನೋಡಿ. ಈಗ ಹಾಕದ MLA ದುಡ್ಡು ಕೊಟ್ಟಿಲ್ಲ. MLA ಕೊಟ್ಟ ದುಡ್ಡನ್ನ ಎಂತ ಮಾಡೋದು ಇವರು? ನೆನ್ನೆ ಯಾವತ್ತು ಹಾಕಿದ್ದು? ಇದು ನೆನ್ನೆ ಹಾಕಿರೋದು. ರಾತ್ರಿ ಹೊತ್ತಲ್ಲಿ ಟಿಪ್ಪರ್ ತಂದು ಸುರಿದು ಹೋಗ್ತಾರೆ ಸರ್. ಟಿಪ್ಪರ್ ಸುರಿದು ಹೋಗೋದಲ್ಲ ನಾನು ಹೇಳ್ತಾ ಇರೋದು. ಸಿಮೆಂಟ್ ಆಗಲಿ ತಾರ್ ಆಗಲಿ ಯಾವುದು ಹಾಕೋದು. ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಎಲ್ಲ ಪತ್ರಿಕೆಯಲ್ಲಿ ಬರ್ತಂತು. ಸರ್ಕಾರ ದುಡ್ಡು ಕೊಟ್ಟಿದೆ ತಾನೆ. ಅಧಿಕಾರಿಗಳು ಏನು ಮಾಡಬೇಕು? ಈ ದುಡ್ಡನ್ನ ಕ್ರಮಬದ್ಧವಾಗಿ ಹೆಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ತಾನೆ. ಸುಮ್ಮನೆ ಏನೇನೋ ಮಾಡೋದಲ್ಲ. ಮಾಡಿದ್ದೀವಿ ಅಂತ ನೆಪದಲ್ಲೇ ಆಗಬಾರ್ದು. ಇದನ್ನು ಆದಷ್ಟು ಬೇಗ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು.